ತುಂಬಾ ಚೆನ್ನಾಗಿ ನೆನಪಿದೆ. ಬೇರೆ ಪಕ್ಷದಲ್ಲಿ ಇದ್ರಿ, ರೇವಣ್ಣ ಅವ್ರ ಕುಟುಂಬದ ವಿರುದ್ಧ ಒಂದಷ್ಟು ವ್ಯತ್ಯಾಸಗಳು ಅದು ಇದು ಆಯ್ತು. ಆದ್ರೆ ದೇವೇಗೌಡರ ಮೇಲೆ ಇರುವಂತ ನಿಮ್ಮ ಅಭಿಮಾನ ತುಂಬಾ ಚೆನ್ನಾಗಿದೆ. ಅವ್ರಿಗೆ ಅನಾರೋಗ್ಯ ಇದ್ದಾಗ ಉಪೇಂದ್ರ ರೆಡ್ಡಿ ಅವ್ರ ಜೊತೆ ಹೋಗಿದ್ರಿ. ಹೇಗೆ ಸರ್, ಅಂದ್ರೆ ಪಕ್ಷವನ್ನ ರಾಜಕೀಯವನ್ನ ಮೀರಿದ ಒಡನಾಟ ನಿಮ್ದು ಅವ್ರದ್ದು? ನಾನು ಅವ್ರ ಕುಟುಂಬದ ರಾಜಕೀಯ ವಿರೋಧಿನೇ ಹೊರತು ಕುಟುಂಬದ ವಿರೋಧಿ ಅಲ್ಲ. ನಮ್ಮ ತತ್ವ ಸಿದ್ಧಾಂತ ರಾಜಕೀಯವಾಗಿ ವಿರುದ್ಧ ಮಾಡ್ತಾ ಇದ್ದೆ. ಅದು ಬಿಟ್ರೆ ವೈಯಕ್ತಿಕವಾಗಿ ನಾನು ಆ ಕುಟುಂಬದ ಬಗ್ಗೆ ಯಾವತ್ತೂ ಕೂಡ ಮಾತಾಡಿಲ್ಲ. ಆಮೇಲೆ ಯಾರು ಮಾತಾಡಬಾರ್ದು, ಹೌದು, ಯಾರೇ ಇರ್ಲಿ ಅಂತ ಇರ್ಲಿ. ಈಗ ಅವ್ರ ವಿರುದ್ಧವಾಗಿ ಮಾತಾಡ್ಬಿಟ್ರೆ ನಮ್ಗೆ ಚಪ್ಪಾಳೆ ಹೊಡಿತಾರೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಅಲ್ಲ. ಬಟ್ ಇವತ್ತು ಈ ದೇಶದಲ್ಲಿ ಅದು ನಮ್ಮ ರಾಜ್ಯದಿಂದ ಹೋಗಿರ್ತಕ್ಕಂಥವ್ರು, ನಮ್ಮ ಸಮುದಾಯದವರು, ಯಾರಿಗೆ ಸಿಗ್ತದೆ ಆ ಭಾಗ್ಯ ಅಂತಕ್ಕಂಥದ್ದು ನಾವು ಅದನ್ನ ನೆನ್ಕೋಬೇಕು. ನಾನು ಹುಷಾರಾಗಿದ್ದಾಗ ಕುಪೇಂದ್ರ ರೆಡ್ಡಿ ನನಗೆ ಬೈದ. ನಾನು ಅವ್ನು ವೆರಿ ಕ್ಲೋಸ್ ಫ್ರೆಂಡ್ಸ್. ನೀನ್ ಏನೇ ಅವ್ರಿಗೆ ಹುಷಾರಿಲ್ಲ ಹಿಂಗೆ ಒಂದು ನೋಡಕ್ ಹೋಗಿಲ್ವಲ್ಲ ಅಂತೇಳಿ, ಆಯ್ತು ನಡಿಯಪ್ಪ ಅಂತ ಹೋಗಿ ನೋಡಿದಾಗ ಅವ್ರು ಈಗಲಾದ್ರು ಬಂದೇನೋ ಅಂತ ಅಂದ್ರು. ಪಾಪ ಅವಾಗ ನಂಗೆ ಕಣ್ಣಲ್ಲಿ ಒಂಥರ ನೀರು ಬಂದಂಗೆ ಆಯ್ತು. ಹೇಳಿದೆ ಏನು ಇಲ್ಲ ಬಿಡಿಗೌಡ್ರ, ಆರೋಗ್ಯವಾಗಿರಿ, ಚೆನ್ನಾಗಿರ್ತೀರ ಅಂತ ಅಂದೆ. ಕೊನೆ ಕಾಲದಲ್ಲಿ ಅದು ಜೊತೆಲಿ ಒಂದಾಗ ಹೋಗ್ರು ಅನ್ನೋ ಒಂದು ಮನವಿ ಮಾಡಿದ್ರು. ಟೈಮ್ ತಗೊಂಡೆ ನಾನು, ನೋಡ್ತೀನಿ ಇನ್ನೂ ಟೈಮ್ ಇದೆ. ನಾನೆಲ್ಲ ನಿಮ್ಮೆಲ್ಲ ರಾಜಕೀಯ ವಿರೋಧ ಮಾಡ್ಕೊಂಡ್ ಬಂದಿದ್ದೀನಿ, ರೇವಣ್ಣವರು ಇವ್ರಿಗೆಲ್ಲ. ಇದು ನನಗೂ ಕುಮಾರಸ್ವಾಮಿ ಅವರು ಚೆನ್ನಾಗಿತ್ತು, ನಾವು ಅಂಥದ್ದೇನು ಇರಲಿಲ್ಲ. ಇಲ್ಲಿ ಸ್ಥಳೀಯವಾಗಿದ್ದರಿಂದ ರೇವಣ್ಣವ್ರಿಗೂ ನನಗೂ ವಿರುದ್ಧ ಇತ್ತು. ಸೊ ಇಲ್ಲ ಬೇಡ, ಹಂಗಾಗಲ್ಲ ಗೌಡ್ರೆ, ಇಲ್ಲ ಸುಮ್ಮನೆ ಮಾತಾಡ್ತೀನಿ. ಅದಾದ್ಮೇಲೆ ಕುಮಾರಸ್ವಾಮಿ ಅವ್ರಿಗೆ ಅವ್ರು ಮಾತಾಡಿದ್ರೆ ಕುಮಾರಸ್ವಾಮಿ ನನಗೆ ಫೋನ್ ಮಾಡಿದ್ರು. ಬ್ರದರ್ ಅಂತೇಳಿ ಫಸ್ಟ್ ಟೈಮ್ ಫೋನ್ ನಾನು ಅವ್ರ ಹತ್ರ ಮಾತಾಡಿದೆ. ಫೋನಲ್ಲಿ ಫಸ್ಟ್ ಟೈಮ್, ಫೋನಲ್ಲಿ ವೇದಿಕೆಗಳಲ್ಲಿ ಪರಸ್ಪರ ಸಿಕ್ಕಿದಾಗೆಲ್ಲ ಮಾತಾಡ್ತಿದ್ದ. ನನ್ ಚೆನ್ನಾಗಿ ನೆನಪಿದೆ. ಅವರೇ ಸಡನ್ ಅನೌನ್ಸ್ ಮಾಡ್ಬಿಟ್ರ ಅಂತ, ಎ ಮಂಜು ಅವ್ರು ಬಂದ್ರೆ ಸ್ವಾಗತ ಅಂತ ಅನ್ಸುತ್ತೆ ಅಲ್ವಾ? ಹೌದೌದು. ಅಲ್ಲ, ನನಗೆ ಗೊತ್ತೇ ಇಲ್ಲ. ನಮ್ಮ ಅರ್ಕಲ್ಗೂಡಲ್ಲಿ ಒಂದು ಸಮಾರಂಭ ಇತ್ತು, ಅವತ್ತು ಅಲ್ಲಿಗೆ ಬರ್ತಾ ಇದ್ದೆ ನಾನು. ಬರ್ಬೇಕಾದ್ರೆ ಟಿವಿಯವರು ನನಗೆ ಕೇಳಿದ್ರು ಎಲ್ಲಿದ್ದೀರಿ ಅಂದ್ರೆ, ಇಲ್ಲಪ್ಪ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿ. ಸೊ ಒಳ್ಳೆ ನರಸೀಪುರದಲ್ಲಿ ಅಡ್ಡ ಹಾಕೊಂಡು ಹೀಗೆ ಕುಮಾರಸ್ವಾಮಿ ಟಿವಿ ಸೀಟ್ ಅನೌನ್ಸ್ ಮಾಡಿದಾರಂತೆ ಅಂತ. ಸುಳ್ಳೆ, ಯಾಕೆ ಸುಮ್ಮನೆ ಕೊಡ್ರಿ, ನಾನು ಪಕ್ಷಕ್ಕೆ ಸೇರಿ ಹೆಂಗ್ರೆ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿ ರಿಯಾಕ್ಷನ್ ಕೊಡಿ. ನಾನು ರಿಯಾಕ್ಷನ್ ಕೊಡಲ್ಲ, ಅದೇನ್ ಹೇಳಿದಾರೆ ಫಸ್ಟ್ ಕೊಡು ಅಂತ. ಅವಾಗ ಅದರಲ್ಲಿ ಹೇಳಿದ್ರು ಅವರು, ನಮ್ಮ ಪಾರ್ಟಿಗೆ ಬಂದಾಗ ಸೀಟ್ ಕೊಡ್ತೀನಿ ಅಂತ ಹೇಳಿ. JDS ಅಲ್ಲಿ ಪ್ರಥಮ ಸೀಟ್ ನನ್ನೇ ಅನೌನ್ಸ್ ಮಾಡಿದ್ದೆ ಆಕ್ಚುಲಿ. ಹೌದು ಹೌದು. ಆಮೇಲೆ ಕಾಕತಾಳಿ ಅಂತ ಹೇಳಿ ಅವ ಸಮಾರಂಭದಲ್ಲಿ ಒಟ್ಟಿಗೆ ಕೂತ್ಕೊಂಡು ಆ ಕ್ಷೇತ್ರದಲ್ಲಿ ಇಬ್ರು ಒಂದಾಗವ್ರೆ ಅನ್ನೋದೊಂದು ಮೆಸೇಜ್ ಆಯ್ತು. ಚುನಾವಣೆ ಒಳ್ಳೇದಾಯ್ತು. JDS ಅಲ್ಲಿ ಫಸ್ಟ್ ಸೀಟ್ ಅನೌನ್ಸ್ ಆಗಿದ್ದು ಅರ್ಕಲ್ಗೂಡ್ದು, ಕಾಂಗ್ರೆಸ್ ಅಲ್ಲಿ ಲಾಸ್ಟ್ ಸೀಟ್ ಅನೌನ್ಸ್ ಆಗಿದ್ದು ಅರ್ಕಲ್ಗೂಡ್ದು. ಲಾಸ್ಟ್ 5 ಕ್ಷೇತ್ರದ ಮಾತ್ರ ಉಳಿಸ್ಕೊಂಡಿದ್ರು. ಹೌದು. JDS ನ ಭವಿಷ್ಯ 2028ರ ಸಂಘಟನೆ, ಯಾಕಂದ್ರೆ ಮೊನ್ನೆ ತಾನೇ ಮೈತ್ರಿ ಇದೆ, ಆದ್ರೆ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಮಾತ್ರ ಬೇರೆ ಬೇರೆ ಆಗುತ್ತೆ. BJP ಅವ್ರು ಒಂದ್ ಕಡೆ ಮಾಡ್ಕೊಂಡು ಹೋಗ್ತಾರೆ, JDS ಅವ್ರು ಒಂದ್ ಕಡೆ ಮಾಡ್ಕೊಂಡು ಹೋಗ್ತಾರೆ. ಈ ಮೈತ್ರಿ ಕೇವಲ ಅಧಿಕಾರಕ್ಕೆ ಮಾತ್ರನಾ? ನೋಡಿ, ಅದು ಫಸ್ಟ್ ನಾವು ಮಾಡ್ಲಿಲ್ಲ, ಫಸ್ಟ್ BJP ಅವರೇ ಮಾಡಿದ್ದು. ಅದು ತಪ್ಪು, ಅವರು ನಾನು ಒಪ್ಪಲ್ಲ. ಮೈತ್ರಿ ಅಂತ ಇದ್ಮೇಲೆ ಸಣ್ಣ ಪುಟ್ಟ ಪರ್ಸನಲ್ ಆಗಿ ಏನೋ ವ್ಯತ್ಯಾಸ ಇದ್ರೆ ಕೂತ್ಕೊಂಡು ಬಗೆಹರಿಸ್ಕೋಬೇಕು. ವ್ಯತ್ಯಾಸ ಇದೆಯಾ ಸರ್? ವ್ಯತ್ಯಾಸ ಏನಿಲ್ಲ, ಈಗೋ ಅಷ್ಟೇ, ಏನು ವ್ಯತ್ಯಾಸ ಇಲ್ಲ, ಎಂಥದ್ದು ಇಲ್ಲ. ಈ ವ್ಯತ್ಯಾಸ ಅಂದ್ರೆ ನಾವು ಚುನಾವಣೆಯಲ್ಲಿ ಈಗ ಅವ್ರು ಬಿದ್ದಾಗ ನಾವು ಮಾಡ್ಬೇಕು, ನಾವಿದ್ದಾಗ ಅವ್ರು ಮಾಡ್ಬೇಕು. ಈಗ ಸದನದಲ್ಲಿ ಇದ್ದಾಗ ನಾವು ಅವ್ರ ಪರ ವಿರೋಧ ನಾವು ಮಾಡಲ್ಲ. ಅವ್ರ ಈಗ ಅಪೋಸಿಷನ್ ಲೀಡರ್ ಅವರೇ ಇರ್ತಾರೆ, ಅಶೋಕ್. ಅವ್ರು ಕರೆದ ತಕ್ಷಣ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ, ಅವ್ರ ಜೊತೆಗೆ ಹೋಗ್ತೀವಿ. ಸೇಮ್ ಇದನ್ನ ಯಾಕೆ ಮಾಡ್ಲಿಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಇಲ್ಲೇನಾಗುತ್ತೆ ಅಂದ್ರೆ ಲೀಡರ್ಶಿಪ್ಗೆ ಏನಾಗ್ಬಿಡ್ತದೋ ಏನೋ ಅಂತ ಅವ್ರವ್ರಿಗೆ ಹೇಳಕ್ಕಷ್ಟೇ. ಬಟ್ ಒಂದಂತೂ ತಿಳ್ಕೋಬೇಕು, ಯಾರು ಏನು ಅನ್ನೋದು ಮುಖ್ಯ ಅಲ್ಲ. ಮೈತ್ರಿ ಆದ್ಮೇಲೆ ನಾವು ಜನರಿಗೆ ಹೆಂಗ್ ನಡ್ಕೋತಾ ಇದೀವಿ ಅಂತ ತೋರ್ಸ್ಕೊಡೋದು ಭಾರಿ ಮುಖ್ಯ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಇವತ್ತು ಮೈತ್ರಿ ಇರೋ ಹೊತ್ತಿಗೆ ಇವತ್ತು ಎಲ್ಲಾ ಕಾರ್ಯಕರ್ತರಲ್ಲಿ ಎಲ್ಲರಲ್ಲೂ ಒಂದು ಹುಮ್ಮಸ್ಸು, ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ತದೆ ಅಂತಕ್ಕಂಥ ಒಂದು ಭಾವನೆ ಎಲ್ಲರೂ ಬಂದಿದೆ. ಬಟ್ ಮೈತ್ರಿ ಮುಂದುವರಿತಕ್ಕಂಥದ್ದು ನಮ್ಮ ಹೈಕಮಾಂಡ್ ಬಿಟ್ಟಿರ್ತಕ್ಕಂಥದ್ದು. ಬಟ್ ಕಾರ್ಯಕರ್ತರ ದೃಷ್ಟಿಯಿಂದ ಎರಡು ಜೊತೆಲಿ ಹೋಗೋದು ಒಳ್ಳೇದು ಅಂತಕ್ಕಂಥದ್ದು ನಾನು ವೈಯಕ್ತಿಕ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.